ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಡಯಟ್ ಮೈದಾನದಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಶಾಲಾ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಬೇಲೂರು ಪಟ್ಟಣದ ಪುರಸಭಾ ವ್ಯಾಪ್ತಿಯ 1ನೇ ವಾರ್ಡಿನಲ್ಲಿ ರಸ್ತೆ ಇದ್ದರೂ ಚರಂಡಿ ಸ್ವಚ್ಛತೆ ಇಲ್ಲದೆ ಸಂಕಷ್ಟ ಎದುರಿಸುವಂತಾಗಿದೆ. ಕೆಆರ್ಪೇಟೆ ತಾಲೂಕಿನ ಮಾಂಬಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಕುಶಾಲನಗರ ತಾಲೂಕಿನ ಕೂಡಿಗೆ ಡಯಟ್ ಮೈದಾನದಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಶಾಲಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಕೊಡಗು ಜಿಲ್ಲೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಸೋಮವಾರಪೇಟೆ ಹಾಗೂ ಕೂಡಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಯುಕ್ತಾಶ್ರಯದಲ್ಲಿ ಸೋಮವಾರಪೇಟೆ, ಕುಶಾಲನಗರ ತಾಲೂಕು ಹಾಗೂ ಕೊಡಗು ಜಿಲ್ಲಾ ಮಟ್ಟದ ಶಾಲಾ ಕ್ರೀಡಾಕೂಟ ಕೂಡಿಗೆ ಡಯಟ್ ಮೈದಾನದಲ್ಲಿ ನಡೆಯಿತು. ಕೂಡಿಗೆ ಡಯಟ್ ಪ್ರಾಂಶುಪಾಲರಾದ ಉದಯ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕೊಡಗು ಕ್ರೀಡೆಗಳ ತವರೂರು. ಇಲ್ಲಿನ ಕ್ರೀಡಾಪಟುಗಳು ಉತ್ತಮ ಸಾಧನೆ ಮಾಡಿದ್ದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಶಿಕ್ಷಣ ಎಂಬುದು ಓದು ಬರಹಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ವಿದ್ಯಾರ್ಥಿ ಪರಿಪೂರ್ಣ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಎಂದರು. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಕ್ರೀಡಾಕೂಟಗಳು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮೈಗೂಡಿಸಿಕೊಳ್ಳಲು ಪ್ರೇರಣೆ ನೀಡುತ್ತದೆ, ಜೊತೆಗೆ ಹಿಂಜರಿಕೆ ಹಾಗೂ ಕೀಳರಿಮೆ ದೂರ ಮಾಡುತ್ತದೆ. ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ಗುರುತಿಸಿಕೊಳ್ಳಲು ಉತ್ತಮ ವೇದಿಕೆಯಾಗಿದೆ ಎಂದರು. ಕ್ರೀಡಾ ಮನೋಭಾವ ಎಲ್ಲರಿಗೂ ಇರಬೇಕು. ಇದು ಐಕ್ಯತೆ, ಒಗ್ಗಟ್ಟು, ಪರಸ್ಪರ ಸ್ನೇಹ ಬೆಳೆಸುತ್ತದೆ. ಕ್ರೀಡೆಗಳು ಹೆಚ್ಚು ಹೆಚ್ಚು ನಡೆಯಬೇಕು ಎಂದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ಚೇತನ್ ಮಾತನಾಡಿ, ಅರ್ಹ ಕ್ರೀಡಾಪಟುಗಳಿಗೆ ಉತ್ತಮ ವೇದಿಕೆ ಕಲ್ಪಿಸಿಕೊಡುವ ಉದ್ದೇಶದಿಂದ ಸರ್ಕಾರ ವಯೋಮಿತಿ ನಿಗದಿ ಮಾಡಿದೆ. ಇದರಿಂದ ಪ್ರತಿಭಾವಂತ ಕ್ರೀಡಾಪಟುಗಳು ಉತ್ತಮ ಅನುಕೂಲವಾಗಲಿದೆ. ಜೊತೆಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಮೂಲಕ ಉನ್ನತ ಮಟ್ಟಕ್ಕೆ ಏರಬಹುದು ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಕ್ರೀಡಾ ಜ್ಯೋತಿ ಬೆಳಗಿಸಿದರು. ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕಿ ಸುಕುಮಾರಿ ಕ್ರೀಡಾ ಪ್ರತಿಜ್ಞೆ ವಿಧಿ ಬೋಧನೆ ಮಾಡಿದರು. ಇದೇ ಸಂದರ್ಭ ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಡಾಕ್ಟರ್ ಸದಾಶಿವಯ್ಯ ಎಸ್ ಪಲ್ಲೇತ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಎಚ್ಎನ್ ಮಂಜುನಾಥ್, ಎಸ್ಎ ಯೋಗೇಶ್, ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷ ಟಿಕೆ ಬಸವರಾಜ್, ಸಂಘದ ಅಧ್ಯಕ್ಷರಾದ ಎಚ್ಕೆ ಕುಮಾರ್, ಅನುದಾನ ರಹಿತ ಶಾಲಾ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದ ದಾಮೋದರ್, ತಾಲೂಕು ಶಿಕ್ಷಣ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರಾದ ದಿನೇಶ್, ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಸಹಾಯಕ ನಿರ್ದೇಶಕ ಜಿಎಂ ಹೇಮಂತ್, ಸಿಆರ್ಪಿ ಶಾಂತಕುಮಾರ್ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರು ಪಾಲ್ಗೊಂಡಿದ್ದರು. ಮೊದಲಿಗೆ ವಿವಿಧ ಶಾಲೆಗಳ ಕ್ರೀಡಾಪಟುಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ನಿಟಿಲ ನೇತ್ರನೆ ದೇವಿಸುತ್ತನೆ ನಾಗಭೂಷಣ ಪ್ರಿಯನೇ ತಟಿಲದಾಂಕಿತ ಕೋಮಲಾಂಗನೆ ಕರ್ಣಕುಂಡಲ ಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಚಾಪವಾಗಿರಿದನೆ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ. ಬಹಳ ಆಸಕ್ತಿಯಿಂದ ಬಹಳ
ಕ್ರಿಯಾಶೀಲತೆಯಿಂದ ಎಲ್ಲ ಮಕ್ಕಳಿಗೆ ಎಲ್ಲ ಸವಲತ್ತುಗಳು ತಲುಪಲಿ ಅಂತಕ್ಕಂತಹ ಒಂದು ಉದ್ದೇಶದಿಂದ ಬಹಳ 1-2 ತಿಂಗಳಿಂದಲೂ ಕೂಡ ಹೇಳ್ತಾ ಇದ್ದಾರೆ, ನಾವು ಆ ಥರ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಸರ್. ನಾಪೋಕ್ಲಲ್ಲಿದೆ, ಮತ್ತೆ ಅಮ್ಮತ್ತಿನಲ್ಲಿದೆ, ಎಲ್ಲ ಅಚ್ಚುಕಟ್ಟಾದಂಥ ವ್ಯವಸ್ಥೆ, ಎಲ್ಲರಿಗೂ ತಲುಪುವಂಥ ವ್ಯವಸ್ಥೆ. ಕೊಡಗು ಜನಸಂಖ್ಯೆ ಆಧಾರದಲ್ಲಿ ನೋಡಿದಾಗ ಒಂದು ಪುಟ್ಟ ಜಿಲ್ಲೆ, ಆದರೆ ಸಾಧನೆಯಲ್ಲಿ ನೋಡಿದಾಗ ದೊಡ್ಡ ಹೆಮ್ಮೆಯನ್ನ ಹೊಂದಿರುವಂಥದ್ದು. ನಿನ್ನೆ ತಾನೇ ನಮ್ಮ ಮಹಿಳಾ ವಿಶ್ವಕಪ್ ಅನ್ನ ಗೆದ್ದಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಷಯ. ಬಹುಶಃ ಶಿಕ್ಷಣ ಅಂತಂದ್ರೆ ಕೇವಲ ಒಂದಷ್ಟು ಓದು ಬರಹಕ್ಕೆ ಸೀಮಿತ ಅಲ್ಲ. ಮೊದಲ ಕ್ರೀಡಾ ಶಾಲೆ ಕೊಡಗಿನಲ್ಲಾಗಿರ್ತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಷಯ. ನಮ್ಮ ಶಿಕ್ಷಕ ಬಂಧುಗಳು, ಪೋಷಕರು ಎಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ಸಾಮಾನ್ಯವಾಗಿ ಒಂದು IAS ಮಾಡಿದ್ರೆ, ಡಾಕ್ಟರ್ ಆದ್ರೆ, ಇಂಜಿನಿಯರ್ ಆದ್ರೆ, ಅಥವಾ ಯಾವುದೋ ಒಂದು ಸರ್ವಿಸ್ ಮಾಡ್ಬಿಟ್ರೆ ಅದು ಸಕ್ಸಸ್ ಅಂತ ಹೇಳಿ ನಾವು ಅನ್ಕೊಳ್ತೀವಿ. ಆದ್ರೆ ನಮಗೆ ಬೇಕಾಗಿರುವಂತದ್ದು ಆಕ್ಚುಲ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್. ಯಾಕೆ ಇದು ಅಂದ್ರೆ, ಸಕ್ಸಸ್ ಈಸ್ ಮೆಜರ್ಡ್ ಬೈ ಅದರ್ಸ್, ಬೇರೆಯವರು ಅದನ್ನ ನೋಡ್ತಾರೆ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೆಜರ್ಡ್ ಬೈ ಅವರ್ ಸೆಲ್ಫ್, ನಾವೇನೆ ಅದನ್ನ ನೋಡ್ಕೊಳ್ತೀವಿ. ಅದು ಸಾಧ್ಯ ಆಗ್ಬೇಕು ಅಂತಂದ್ರೆ ಕ್ರೀಡೆಯಿಂದ ಮಾತ್ರ ಸಾಧ್ಯ. ಕ್ರೀಡೆ ಅಂತಂದ್ರೆ ಆಟೋಟ ಅಂತ ಹೇಳಿ ಭಾವಿಸ್ಕೋಬಾರ್ದು. ಕ್ರೀಡಾ ಮನಸ್ಸನ್ನ ಹೊಂದಿರತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಚಾರ. ನಮ್ಮಲ್ಲಿ ಇರ್ತಕ್ಕಂತಹ 67,000 ಮಕ್ಕಳಿಗೂ ಕೂಡ ಈ ಕ್ರೀಡಾ ಅವಕಾಶಗಳು ಲಭ್ಯ ಆಗಿರ್ಬೇಕು. ನನಗೆ ಬಹಳ ಖುಷಿಯಾಗಿದೆ ಏನಂದ್ರೆ, ಮಾನ್ಯ VP ಶಶಿಧರ್ ಸರ್ ಅವರು ಹಿಂದೆ ಸ್ಥಾಯಿ ಸಮಿತಿಯಲ್ಲೆಲ್ಲ ಇದ್ದವರು, ಅವ್ರಿಗೆ ಗೊತ್ತಾಯ್ತು, ಇನ್ವಿಟೇಷನ್ ನೋಡಿ ಐಡೆಂಟಿಫೈ ಮಾಡ್ಬಿಟ್ರು. ಹಾಗಾದ್ರೆ ಬಿಲೋ 14 ಮಕ್ಕಳಿಗೆ ಇದು ಅನ್ಯಾಯ ಅಲ್ವಾ ಅಂತ ಹೇಳ್ಬಿಟ್ಟು ಅದು ಶಾಲಾ ಹಂತದಲ್ಲಿ ಇರುತ್ತೆ. ಯಾಕೆಂತಂದ್ರೆ ಮಕ್ಕಳ ಒಂದು ಸೇಫ್ಟಿ ದೃಷ್ಟಿಯಿಂದ ಕೆಲವನ್ನ ಶಾಲಾ ಹಂತಕ್ಕೆ ಇಟ್ಟಿದ್ದಾರೆ. ವಾಲಂಟಿಯರ್ ಆಗಿರ್ತಕ್ಕಂಥವ್ರಿಗೆ ಕ್ರೀಡಾ ಶಾಲೆಯಲ್ಲಿ ಅವಕಾಶ ಇರೋದ್ರಿಂದ ಅವರಿಗೆ ಪ್ರತ್ಯೇಕವಾದ ಅವಕಾಶಗಳು ಕೂಡ ಇರುತ್ತೆ ಅಂತ ಹೇಳ್ತಾ, ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ಇವತ್ತು ಈ ಒಂದು ಕೂಡಿಗೆಯ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಿದ್ದೀವಿ. ಎಲ್ಲರ ವತಿಯಿಂದ ಈ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ಮಕ್ಕಳನ್ನ ಆತ್ಮವಿಶ್ವಾಸವನ್ನು ಮೈಗೂಡಿಸಿಕೊಳ್ಳಿಕ್ಕೆ ಪ್ರೇರಣೆಯನ್ನು ಕೊಡ್ತದೆ. ಕೇವಲ ಅದನ್ನ ದೇಹದಾಢ್ಯತೆ ಮಾತ್ರ ಅಲ್ಲ, ಅವ್ರಿಗೊಂದು ಮಾನಸಿಕ ಸ್ಥಿರತೆ ಮತ್ತು ತಮಗೆ ಪ್ರಾಪ್ತ ಆಗಬೇಕಾದ ಚಪ್ಪಾಳೆ ಮೂಲಕ ಸಿಗುವ ಮೆಚ್ಚುಗೆ ಮೂಲಕ ತಮ್ಮ ಸಂಕೋಚ ಮತ್ತು ಅಂಜಿಕೆ ಸ್ವಭಾವವನ್ನು ದೂರ ಮಾಡಲಿಕ್ಕೆ, ಕೀಳಿರಿಮೆಯನ್ನು ದೂರ ಮಾಡಲಿಕ್ಕೆ, ಒಂದು ಮೆಚ್ಚುಗೆ ಮತ್ತು ಒಂದು ಚಪ್ಪಾಳೆ ತಮ್ಮನ್ನ ಗುರುತಿಸ್ಕೊಳ್ಳುವಂತ, ತಮ್ಮನ್ನ ಐಡೆಂಟಿಟಿ ಕ್ರೈಸಿಸ್ ಇರುವಂತ ಮಕ್ಕಳಿರ್ತಾರೆ. ಎಲ್ಲ ವ್ಯಕ್ತಿತ್ವಲ್ಲೂ ಕೂಡ ತಾನನ್ನು ಗುರುತಿಸ್ಕೊಳ್ಬೇಕು ಅನ್ನೋ ಚಡಪಡಿಕೆ ಇರುತ್ತೆ. ಆ ಚಡಪಡಿಕೆ ಎಲ್ಲರಲ್ಲೂ ಇರುತ್ತೆ. ಆ ಮಕ್ಕಳು ಬಹುಶಃ ಕೆಲವು ಪಠ್ಯ ವಿಷಯದಲ್ಲಿ ಮುಂದಿರ್ತಾರೆ, ಕೆಲವರಿಗೆ ಸಾಧ್ಯ ಆಗೋದಿಲ್ಲ. ಅವ್ರನ್ನ ಮುಂದೆ ತರೋದ್ರಲ್ಲಿ ಎಲ್ಲೋ ನಾವು ಗುರುತಿಸೋದ್ರಲ್ಲಿ ವಿಫಲರಾಗಿರ್ತೇವೆ. ಈ ಕ್ರೀಡೆ ಇತರ ಕ್ಷೇತ್ರಗಳಲ್ಲಿ ಅಥವಾ ಕಲೆ ಇತ್ಯಾದಿಗಳಲ್ಲಿ ಅವರು ಸಾಧನೆ ಮಾಡಿದಾಗ ಅವರು ಸಿಗುವ ಒಂದು ಮೆಚ್ಚುಗೆ, ಅವರು ತನ್ನನ್ನು ಗುರುತಿಸಿಕೊಳ್ಳುವ ಆಗುವಂತ ಸಂತೃಪ್ತಿ ಮಕ್ಕಳಲ್ಲಿ ನಿಧಾನವಾಗಿ ಆತ್ಮವಿಶ್ವಾಸವನ್ನ ಮೂಡಿಸಲಿಕ್ಕೆ ಸಹಕಾರಿಯಾಗ್ತದೆ. ಅದು ಪಠ್ಯ ವಿಷಯಕ್ಕೂ ಕೂಡ ಒಂದು ರೀತಿಯಲ್ಲಿ ಪರಿಣಾಮಕಾರಿಯಾಗಿ ನೆರವನ್ನು ಕೂಡ ಒದಗಿಸ್ಕೊಡುತ್ತೆ. ಕ್ರೀಡಾ ಮನೋಭಾವ ಅಂತಿದೆ, ಕ್ರೀಡಾ ಮನಸ್ಸು ಅಂತ ಹೇಳಿದ್ರು. ಕ್ರೀಡಾ ಮನೋಭಾವ ಎಲ್ಲರೂ ಕೂಡ ಇರಬೇಕು. ಅದು ಕ್ರೀಡಾಪಟುಗಳಿಗೆ ಮಾತ್ರ ಅಲ್ಲ, ಕ್ರೀಡಾಪಟುಗಳು ಸಹಜವಾಗಿ ಇದು ಮೂಡುತ್ತೆ. ಒಂದು ತಂಡವಾಗಿ ಆಡ್ಬೇಕಾದ್ರೆ ಅಲ್ಲೊಬ್ಬ ಹಿಂದೂ, ಮುಸ್ಲಿಂ, ಕ್ರೈಸ್ತ, ತಮಿಳಿಗ, ಕನ್ನಡಿಗ, ಮಲಯಾಳಿ ಎಲ್ಲರೂ ಇರ್ತಾರೆ. ಜಾತಿ, ಪಂಥ, ಪ್ರಾಂತ್ಯ, ಭಾಷೆಗಳೆಲ್ಲವನ್ನು ಮೀರಿ ಒಟ್ಟುಗೂಡಿಸುವ ಐಕ್ಯತೆ, ಅನ್ಯೋನ್ಯತೆ ಮೂಡಿಸುವಂಥದ್ದು ಈ ಕ್ರೀಡಾಂಗಣಕ್ಕೆ ಸಾಧ್ಯ ಇದೆ. ಅಂತ ಶಕ್ತಿ ಇದೆ, ಅಂತ ಅನೂಹ್ಯವಾದ ಒಂದು ಶಕ್ತಿ ಈ ಕ್ರೀಡಾಂಗಣಗಳಿಗಿದೆ. ಅಲ್ಲಿ ಕ್ರೀಡಾ ಮನೋಭಾವವನ್ನು ಉದ್ದೀಪನಗೊಳಿಸುತ್ತೆ. ಆ ಕ್ರೀಡಾ ಮನೋಭಾವವೇ ಇವತ್ತು ಭಾರತ ಕಟ್ಟಲಿಕ್ಕೆ ಸಹಕಾರಿಯಾಗಬೇಕು. ನಾವೆಲ್ಲವೂ ಜಾತಿ, ಮತ, ಪಂಥ, ಪ್ರಾಂತ್ಯ, ಭಾಷೆಗಳ ಇತ್ಯಾದಿ ಸಂಕೋಲೆಗಳಿಂದ, ಶ್ರೇಷ್ಠ ವ್ಯಸನಗಳಿಂದ ನಲುಗು ಹೋಗ್ತಾ ಇದ್ದೀವಿ. ಅದೆಲ್ಲವನ್ನೂ ಹೋಗಲಾಡಿಸಿ ಮನುಷ್ಯ ಮನಸ್ಥಿತಿಯನ್ನ, ಎಲ್ಲರನ್ನು ಪ್ರೀತಿಸುವ ಮನಸ್ಥಿತಿಯನ್ನ ಈ ಕ್ರೀಡೆಗಳು ಕೊಡ ಮಾಡ್ತದೆ. ಸ್ವಂತ ಮನಸ್ಥಿತಿಯನ್ನು ಕೊಡ ಮಾಡುವಂತ ಕ್ರೀಡೆಗಳು ಹೆಚ್ಚೆಚ್ಚು ಆಗಬೇಕು. ಇವತ್ತು ಶಾಲಾ ಮತ್ತು ಕಾಲೇಜಿನ ಹಂತದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಕಂಡಂತ ಅತಿ ಫೇಮಸ್ ಶಿಕ್ಷಣ ಸಂಸ್ಥೆ, ಆಗಲೇ ಸೈನಿಕ ಶಾಲೆ, ಎಲ್ಲ ವಿದ್ಯಾರ್ಥಿಗಳು ಆಡಿ ಬೆಳೆದಂತ, ಜೊತೆಗೆ ಈ ಊರಿನ ಒಂದು ತಂಡ ಇತ್ತು, ಗೋಲ್ಡನ್ ಈಗಲ್ ಒಂದು ವಾಲಿಬಾಲ್ ತಂಡ ಅಂತ. ಮೋಸ್ಟ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಆ ಊರಿನ ಯುವಕರು ಆ ಗೋಲ್ಡನ್ ಈಗಲ್ ಕ್ಲಬ್ ನಲ್ಲಿ ಆಡುವುದರ ಮೂಲಕ ಇಡೀ ರಾಷ್ಟ್ರಾದ್ಯಂತ ಹೆಸರನ್ನ ಮಾಡಿದ್ರು ಅಂತ ಹೇಳಿದ್ರೆ ಮೋಸ್ಟ್ಲಿ ಈ ಊರಿನ ಪುಣ್ಯದ ಫಲವೇನೋ. ಅಂತ ಜಾಗದಲ್ಲಿ ಆಗ ಶಶಿಯಣ್ಣ ಕೇಳ್ತಾ ಇದ್ರು ಕೂತ್ಕೊಂಡು, 14 ವರ್ಷದ ಮಕ್ಕಳಿಗೆ ಅನ್ಯಾಯ ಅಲ್ವಾ ಅಂತ. ಆದ್ರೆ ಒಂದು ಸರ್ಕಾರದ ನೀತಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಕರ್ನಾಟಕ ಸರ್ಕಾರದಿಂದ ಇವತ್ತು ನಾವು ಪ್ರಾಥಮಿಕ ವಿಭಾಗ, ಪ್ರೌಢ ವಿಭಾಗ ಅಥವಾ ನಾವು ಇನ್ನು PU ಹಂತ ಅಂತ ಮಾಡೋದಿಲ್ಲ. ನಾವು ಇವತ್ತು ನ್ಯಾಷನಲ್ಸ್ ಆಡಬೇಕು ಅಂತ ಹೇಳಿದ್ರೆ ವಯೋಮಾನವನ್ನ ನಿಗದಿ ಮಾಡೋದ್ರಿಂದ ಮೋಸ್ಟ್ಲಿ ನಮ್ಮ ಮಕ್ಕಳು 14 ರಿಂದ 17 ವಯೋಮಾನವನ್ನ ತೆಗೆದುಕೊಳ್ಳೋದು ಹೋದ್ರೆ
ನ್ಯಾಷನಲ್ ಅಲ್ಲಿ ಪದಕ ವಂಚಿತರಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಬೆಳಗ್ಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ನಮ್ಮ ಘನ ಸರ್ಕಾರ ಇಂಥ ಒಂದು ಉತ್ತಮವಾದಂತ ಕಾರ್ಯವನ್ನ ಮಾಡ್ತಾ ಇದೆ ಅನ್ನೋದು ನನ್ನ ಅಭಿಲಾಷೆ. ಯಾಕೆಂತ ಹೇಳಿದ್ರೆ ಒಂದು ರಾಜ್ಯ ಮಟ್ಟದಲ್ಲಿ ಎಲ್ಲಿ ಪ್ರತಿನಿಧಿಸಬೇಕು, ನಾವು ಅಂತಾರಾಜ್ಯ ಮಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಸಣ್ಣವರಾಗ್ತಿತ್ತು, ಬರೀ ಪ್ರಾಥಮಿಕ ಅಂತ ಹಾಕೊಂಡು ಹೊಡೆದ್ರೆ. ಆವಾಗ 7ನೇ ಕ್ಲಾಸ್ 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳನ್ನು ಸಹ ವಯೋಮಾನದ ಆಧಾರದಲ್ಲಿ ಆಡಿಸಿದಾಗ ಕರ್ನಾಟಕಕ್ಕೆ ಅತಿ ಹೆಚ್ಚು ಪದಕಗಳು ಲಭಿಸುವಂತಹ ಕಾರಣದಿಂದ ಇಟ್ಟುಕೊಂಡು ಈ ಒಂದು ಕಾರ್ಯವನ್ನ ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಮತ್ತು ನಮ್ಮ ಇಲಾಖೆ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದೆ. ನಿಜವಾಗ್ಲೂ ಅಭಿನಂದನಾರ್ಹರು. ಇಷ್ಟು ಬಿಸಿಲಿನ ಒತ್ತಡದ ನಡುವೆ ಎಲ್ಲ ಮಕ್ಕಳು ಬಂದು ಏನಿವತ್ತು ನಮ್ಮ ಜಿಲ್ಲೆಯ ಪ್ರತಿಭೆಗಳನ್ನ ಹೆಕ್ಕುವಂತ ಕೆಲಸವನ್ನ, ಕ್ರೀಡಾ ಸ್ಫೂರ್ತಿ ಮೆರೆಯುವಂತ ಕೆಲಸವನ್ನ ಮಾಡ್ತಾ ಇದ್ದೀರೋ ಎಲ್ಲರಿಗೂ, ಸಮಸ್ತ ದೈಹಿಕ ಶಿಕ್ಷಕ ವರ್ಗದವರಿಗೆ, ಶಾಲೆಯ ಮುಖ್ಯಸ್ಥರಿಗೆ, ಈ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಮ್ಮ ಜಿಲ್ಲೆಯಿಂದ ಇನ್ನೂ ಅತ್ಯುತ್ತಮವಾದ ಪ್ರತಿಭೆಗಳು ಈ ದೇಶವನ್ನ ಪ್ರತಿನಿಧಿಸುವಂತಹ, ಹೆಮ್ಮೆ ಪಡುವಂತಹ ಕ್ರೀಡಾಪಟುಗಳು ಆಗ್ಲಿ ಅಂತ ಆಶಿಸಿ ನನ್ನ ಮಾತಿಗೆ. ಕೊಡಗು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಜಂಟಿಯಾಗಿ ನಡೀತಾ ಇದೆ. ಈ ದಿನ ಸೋಮವಾರಪೇಟೆ ತಾಲೂಕಿನ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಮತ್ತು ಬಾಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟ, ಸೋಮವಾರಪೇಟೆ ತಾಲೂಕು ಮಟ್ಟದ ಕ್ರೀಡಾಕೂಟ ನಡೀತಾ ಇದೆ. ಹಾಗೆ ಥ್ರೋಬಾಲ್ ಪಂದ್ಯಾವಳಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೀತಾ ಇದೆ. ಬಹುಶಃ ಅತ್ಯಂತ ಹೆಚ್ಚು ದೀರ್ಘಕಾಲಿಕ ಮಳೆಯನ್ನ ಈ ವರ್ಷ ನಾವು ಕಂಡಿರೋದ್ರಿಂದ ಸ್ವಲ್ಪ ಕ್ರೀಡಾಕೂಟಗಳ ನಿಗದಿತ ದಿನಾಂಕಗಳಲ್ಲಿ ಮುಗಿಲಿಲ್ಲ ನಮ್ಮ ಕೊಡಗು ಜಿಲ್ಲೆಯಲ್ಲಿ, ಮಲೆನಾಡು ಭಾಗಗಳಲ್ಲಿ. ಬೇರೆ ಉತ್ತರ ಕರ್ನಾಟಕದ ಭಾಗ ಕಡೆ ಎಲ್ಲ ಕ್ರೀಡಾಕೂಟ ಮುಗಿದು ನ್ಯಾಷನಲ್ ಡೇಟ್ಗಳು ಆಲ್ರೆಡಿ ಅನೌನ್ಸ್ ಆಗಿದೆ. ಹೀಗಾಗಿ ನಾವು ಅನೇಕ ನಮ್ಮ ಕೊಡಗು ಜಿಲ್ಲೆಯಿಂದ ಒಟ್ಟು 13 ಪಂದ್ಯಾವಳಿಗೆ ವಿಭಾಗ ಮಟ್ಟ ಮತ್ತು ರಾಜ್ಯ ಮಟ್ಟದ ವಿಭಾಗಕ್ಕೆ ನಾವು ಕಳಿಸ್ತಾ ಇದ್ದೇವೆ ಕೊಡಗು ಜಿಲ್ಲೆಯಿಂದ. ಅದರಲ್ಲಿ ಕಳೆದ ವರ್ಷ ಬಹಳ ವಿಶೇಷವಾಗಿ ಹಾಕಿಯಲ್ಲಿ, ಫುಟ್ಬಾಲ್ ಅಲ್ಲಿ, ಬಾಕ್ಸಿಂಗ್ ಅಲ್ಲಿ, ಕರಾಟೆಯಲ್ಲಿ ರಾಷ್ಟ್ರ ಮಟ್ಟದ ಸಾಧನೆಯನ್ನ ನಮ್ಮ ಕೊಡಗು ಜಿಲ್ಲಾ ವಿದ್ಯಾರ್ಥಿಗಳು ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ಕೊಡಗಿಗೆ ಹೆಮ್ಮೆಯ ವಿಚಾರ. ಬೇರೆ ಜಿಲ್ಲೆಗಳಲ್ಲಿ ನಮಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಪ್ರೇರಣಾತ್ಮಕವಾಗಿ ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ. ಆ ಸ್ಕಾಲರ್ಶಿಪ್ ಕೆಲವು ಜಿಲ್ಲೆಗಳನ್ನ ನೋಡಿದರೆ ನಮ್ಮ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ 1,80,000 ರೂಪಾಯಿಯಷ್ಟು ಸ್ಕಾಲರ್ಶಿಪ್ ನಮ್ಮ ಕೊಡಗು ಜಿಲ್ಲಾ ವಿದ್ಯಾರ್ಥಿಗಳಿಗೆ ಬಂದಿದೆ ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅಷ್ಟು ಜನ ನಮ್ಮ ಕೊಡಗು ಜಿಲ್ಲಾ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಜಿಲ್ಲಾ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ರು ಅನ್ನೋದು ತುಂಬಾ ಹೆಮ್ಮೆಯ ವಿಚಾರ. ಯಾಕಂದ್ರೆ ನಮ್ಮ ಎಲ್ಲಾ ಜಿಲ್ಲೆಗಳಕ್ಕಿಂತ ಅತ್ಯಂತ ಕಡೆಯ ಸ್ಥಾನದಲ್ಲಿ ನಾವು ಇದ್ದೇವೆ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ. ಯಾಕೆ ಅಂತಂದ್ರೆ SSF ಅಂತ ಕಟ್ತೇವೆ ನಾವು, ವಿಶೇಷ ಕ್ರೀಡಾ ನಿಧಿ ಅಂತ ಕಟ್ತೇವೆ. ಕೆಲವು ಜಿಲ್ಲೆಗಳಲ್ಲಿ ಕೋಟಿ ಮಟ್ಟಕ್ಕೆ ಅನುದಾನ ಬರುತ್ತೆ. ನಮ್ಮ ಜಿಲ್ಲೆಯಲ್ಲಿ ಕೇವಲ 5 ಲಕ್ಷ ಮಾತ್ರ ಸಂಗ್ರಹ ಆಗುತ್ತೆ. ಆ 5 ಲಕ್ಷ ಸಂಗ್ರಹದ ಅಮೌಂಟ್ ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳು 13 ವಿಭಾಗದ ತಂಡಗಳನ್ನ ನಾವು ವಿಭಾಗ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ಕಳಿಸುವಂತಹ ವ್ಯವಸ್ಥೆಯನ್ನ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಮಾಂಬಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರ ಆಯ್ಕೆ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಮಾಂಬಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ದೇವರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷ ಕಾಂತರಾಜ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ತೆರವಾದ ಅಧ್ಯಕ್ಷ ಸ್ಥಾನ ಬಯಸಿ ದೇವರಾಜು ಹೊರತುಪಡಿಸಿ ಉಳಿದ ಯಾವ ನಿರ್ದೇಶಕರು ನಾಮಪತ್ರ ಸಲ್ಲಿಸದಿರುವ ಕಾರಣ ಚುನಾವಣಾ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿದ ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ಅವಿರೋಧವಾಗಿ ಆಯ್ಕೆ ಪ್ರಕಟಿಸಿದರು. ನೂತನ ಅಧ್ಯಕ್ಷರಾದ ದೇವರಾಜು ಮಾತನಾಡಿ, ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಅವಿರೋಧವಾಗಿ ಆಯ್ಕೆಯಾಗಲು ಕ್ಷೇತ್ರದ ಶಾಸಕರಾದ HT ಮಂಜು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಪಕ್ಷಭೇದ ಮರೆತು ಎಲ್ಲ ಪಕ್ಷದ ಮುಖಂಡರು ಹಾಗೂ ಸಂಘದ ಸರ್ವ ನಿರ್ದೇಶಕರು ಸಹಕಾರ ನೀಡಿದ್ದಾರೆ. ನನಗೆ ಸಿಕ್ಕಿರುವ ಅಧಿಕಾರದ ಅವಧಿಯಲ್ಲಿ ಎಲ್ಲ ಸಂಘದ ನಿರ್ದೇಶಕರು ಹಾಗೂ ಸಂಘದ ನೌಕರ ವರ್ಗವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವ ಮೂಲಕ ಋಣ ತೀರಿಸುತ್ತೇನೆ ಎಂದು ಭರವಸೆ ನೀಡಿದರು. ಸೊಸೈಟಿ ಮಾಜಿ ಅಧ್ಯಕ್ಷರಾದ ಕಾಂತರಾಜು ಮಾತನಾಡಿದರು. ನೂತನ ಅಧ್ಯಕ್ಷರು
ಅಧ್ಯಕ್ಷರ ಅವಿರೋಧ ಆಯ್ಕೆ ಘೋಷಣೆಯಾಗುತ್ತಿದ್ದಂತೆ ಕಾರ್ಯಕರ್ತರು ಬೆಂಬಲಿಗರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿಕೊಂಡು ಗೆಲುವು ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಸೌಭಾಗ್ಯ, ಮಾಜಿ ಅಧ್ಯಕ್ಷರಾದ ಕೆಟಿ ಪ್ರಕಾಶ್, ಕಾಂತರಾಜು, ಸಿದ್ದೇಗೌಡ, ಜಯರಾಮ್, ಪ್ರೇಮಮ್ಮ, ಗೋವಿಂದಯ್ಯ, ತಿಮ್ಮೇಗೌಡ, ಮಹಾದೇವ್, ಸಂತೋಷ್ ಕುಮಾರ್, ಎಂಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ಜಲೇಂದ್ರ, ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್, ಪುಟ್ಟೇಗೌಡ, ಚಂದ್ರೇಗೌಡ, ಅಶೋಕ್, ನಿಂಗರಾಜು, ಚಿಕ್ಕಬಸಪ್ಪ, ಕಾಯಿರವಿ, ವೆಂಕಟೇಶ್ ಸೇರಿದಂತೆ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಕೃಷಿ ಸಹಕಾರ ಪತ್ತಿನ ಅಧ್ಯಕ್ಷರ ರಾಜರಾಮಿಯಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಸನ್ಮಾನ್ಯ ಕಾಂತರಾಜು ಅವರು ಅಧ್ಯಕ್ಷರಾಗಿದ್ದರು. ಆ ಸ್ಥಾನ ತೆರವಾಗಿತ್ತು. ಅಂದು ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಬಹುತೇಕ ನಾವೆಲ್ಲ ನಿರ್ದೇಶಕರುಗಳು ಸೇರಿ ಅವಿರೋಧವಾಗಿ ಸನ್ಮಾನ್ಯ ಶ್ರೀ ದೇವರಾಜ ಅಣ್ಣನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ನಾವು ಈ ಬಾಡಿಯಲ್ಲಿ ಅಲ್ಲಿ 15 ವರ್ಷದಿಂದ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೇವೆ. ಇನ್ನು ಮುಂದೆ ದೇವರಾಜಣ್ಣನವರು ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಮತ್ತು ನಮ್ಮ ಎಲ್ಲ ಹಿತೈಷಿ ಷೇರು ಬಾಂಧವರು ಸಹ ಈ ಮೂಲಕ ಅವರಿಗೆ ಶುಭ ಹಾರೈಸುತ್ತಾ ಇನ್ನು ಮುಂದೆ ಈ ಸಹಕಾರಿ ಸಂಘವನ್ನು ಲಾಭದಾಯಕ ದತ್ತ ಕೊಂಡೊಯ್ಯೋದರಲ್ಲಿ ಅವರು ಯಶಸ್ವಿಯಾಗಲಿ ಅಂತ ಹೇಳಿ ಅವರಿಗೆ ಹಾರೈಸಿ ಶುಭ ಕೋರ್ತೀವಿ. ಮಾಂಬಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ JDS ಬೆಂಬಲಿತ ಅಭ್ಯರ್ಥಿಯಾಗಿ ನಮ್ಮ ದೇವರಾಜಣ್ಣನವರ ಆಯ್ಕೆ ಮಾಡಿದ್ದೇವೆ. ಒಮ್ಮತದ ಅಭ್ಯರ್ಥಿಯಿಂದ ಅವರ ಸಹಕಾರದಿಂದ ಇವತ್ತು ಎಲ್ಲ ನಿರ್ದೇಶಕರೊಡಗೂಡಿ ಈ ಸಂಘದ ಅಭಿವೃದ್ಧಿಯತ್ತ ಹೆಚ್ಚು ಪ್ರೋತ್ಸಾಹ ಕೊಡಲಿ, ನಾವು ಅವರಿಗೆ ಸಹಕಾರವಾಗಿ ನಿಂತಿರ್ತೀವಿ ಬೆನ್ನೆಲುಬಾಗಿ ಅಂತ ಹೇಳ್ತಾ ಹೆಚ್ಚಿನ ರೀತಿಯಲ್ಲಿ ಈ ಸಹಕಾರ ಸಂಘಕ್ಕೆ ಸಹಕಾರಿ ಬಂಧುಗಳಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಈ ಸಂಘದ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತೇಳಿ ನಮ್ಮ ಮಾತನಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗೋಸ್ಕರ ಈ ಸಂಘದ ಅಭಿವೃದ್ಧಿಯನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, ಕೆಆರ್ಪೇಟೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಿವಮೊಗ್ಗ ಶಾಖಾ ಮಠದ 35ನೇ ವಾರ್ಷಿಕೋತ್ಸವ ನಡೆಯಿತು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಆರಗ ಗ್ರಾಮದ ಸಹಕಾರ ಸಂಘದ ಭವನದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಿವಮೊಗ್ಗ ಶಾಖಾ ಮಠದ 35ನೇ ವಾರ್ಷಿಕೋತ್ಸವ ಪ್ರಯುಕ್ತ ಆಯೋಜಿಸಿದ್ದ ದಾಸವೇರಣ್ಯ ಪುರಂದರದಾಸರ ಕೀರ್ತನೋತ್ಸವ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಶ್ರೀ ಪ್ರಸನ್ನಾಥ ಸ್ವಾಮೀಜಿಯವರು, ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ಪೂಜ್ಯ ಶ್ರೀ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರು, ಪೂಜ್ಯ ಶ್ರೀ ಶ್ರೀ ಮಲ್ಲಿಕಾರ್ಜುನ ಮುರುಘಾ ರಾಜೇಂದ್ರ ಸ್ವಾಮೀಜಿಯವರು, ಬೆಕ್ಕಿನ ಕಲ್ಮಠ ಶಿವಮೊಗ್ಗ, ಪೂಜ್ಯ ಶ್ರೀ ಶ್ರೀ ಶಿವಲಿಂಗಾನಂದ ಸ್ವಾಮೀಜಿಯವರು, ಕಬೀರಾನಂದ ಆಶ್ರಮ ಚಿತ್ರದುರ್ಗ, ಪೂಜ್ಯ ಶ್ರೀ ಶ್ರೀ ಮಂಜುನಾಥ ಸ್ವಾಮೀಜಿಯವರು, ಗೋಸಾಯಿ ಮಠ, ಪೂಜ್ಯ ಶ್ರೀ ಶ್ರೀ ರೇಣುಕಾನಂದ ಸ್ವಾಮೀಜಿಯವರು, ಶ್ರೀ ನಾರಾಯಣ ಈಡಿಗ ಮಠ, ಪೂಜ್ಯ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರು, ಕಾರ್ಯದರ್ಶಿಗಳು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮೈಸೂರು ಶಾಖಾ ಮಠ, ಶ್ರೀ ಆರಗ ಜ್ಞಾನೇಂದ್ರ ಅವರು, ಶಾಸಕರು, ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ, ಧಮೇಶ್ ಸಿರಬೈಲ್ ಅವರು, ನಿರ್ದೇಶಕರು, ರಾಜ್ಯ ಒಕ್ಕಲಿಗರ ಸಂಘ ಬೆಂಗಳೂರು, ಶ್ರೀ ಕಿಮ್ಮನೆ ರತ್ನಾಕರ್ ಅವರು, ಮಾಜಿ ಸಚಿವರು, ಶ್ರೀ ಮಂಜುನಾಥ್ ಗೌಡ ಅವರು, ಅಧ್ಯಕ್ಷರು, ಮಲೆನಾಡು ಅಭಿವೃದ್ಧಿ ನಿಗಮ ಮಂಡಳಿ, ಸಹನಾ ಉಪೇಂದ್ರರವರು, ಅಧ್ಯಕ್ಷರು, ಆರಗ ಸಹಕಾರ ಸಂಘ, ನಲ್ಲಿಗದ್ದೆ ಚಂದ್ರಶೇಖರ್ ಅವರು, ಆರಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸಂಗೀತ ವಿದ್ವಾಂಸರು, ಶ್ರೀಮಠದ ಸದ್ಭಕ್ತರು, ಆರಗ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಂಗಮಕ್ಕಾಗಿ ವಂಶಿಹನಿ ಕುಶಾಲನಗರ. ಕಬ್ಬು ಬೆಳೆಗಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ ಯೋಗ್ಯ ದರ ನಿಗದಿ ಸೇರಿದಂತೆ ವಿವಿಧ ನ್ಯಾಯೋಚಿತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ ಬಳಿ ನಡೆಯುತ್ತಿರುವ ಅಹೋರಾತ್ರಿ ಹೋರಾಟದಲ್ಲಿ ಭಾಗವಹಿಸಿ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಲಾಯಿತು. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಚಿಕ್ಕೋಡಿ ಭಾಗಗಳಲ್ಲಿ ಕಬ್ಬಿಗೆ ಅಗತ್ಯ ಬೆಲೆ ಕಲ್ಪಿಸಲು ಆಗ್ರಹಿಸಿ ನಿರಂತರ ಹೋರಾಟ ನಡೆಯುತ್ತಿದ್ದರೂ ರಾಜ್ಯ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ. ಕಬ್ಬು ಬೆಳೆದು ಅಗತ್ಯ ಬೆಲೆ ದೊರಕದೆ ಸಂಕಷ್ಟ ಪರಿಸ್ಥಿತಿ ಅನುಭವಿಸುತ್ತಿರುವ ರೈತರ ಬೇಡಿಕೆಗೆ ಸ್ಪಂದಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದ್ದು, ಕಾರ್ಖಾನೆಗಳು ರೈತರಿಗೆ 3,050 ರು ಪ್ರತಿ ಟನ್ಗೆ ಮಾತ್ರ ನೀಡಲು ಒಪ್ಪಿಕೊಂಡಿದೆ. ರೈತರು 3,500 ಪ್ರತಿ ಟನ್ ಕೇಳುತ್ತಿದ್ದಾರೆ. ಪ್ರತಿ ಟನ್ಗೆ 3,550 ರು ಬೆಲೆ ನಿಗದಿಪಡಿಸಬೇಕೆಂಬ ರೈತರ ಆಗ್ರಹದಂತೆ ಕಾರ್ಖಾನೆ ಮಾಲೀಕರನ್ನ ಕರೆದು ಸೌಹಾರ್ದಯುತವಾಗಿ ಮಾತುಕತೆ ನಡೆಸಿ ಕಬ್ಬು ಬೆಳೆಗಾರ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ತುರ್ತು ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಬಾಕಿ ಇರುವ ಬಿಲ್ ಪಾವತಿಸಿ ರೈತರ ನೆರವಿಗೆ ಧಾವಿಸುವ ಮೂಲಕ ರಾಜ್ಯ ಸರ್ಕಾರ ವಿಳಂಬಕ್ಕೆ ಅವಕಾಶ ನೀಡದೆ
ರೈತರ ನ್ಯಾಯೋಚಿತ ಹೋರಾಟಕ್ಕೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುವವರೆಗೂ ಹೋರಾಟದ ಗಡುವಿನ ಎಚ್ಚರಿಕೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕಡಾಡಿ, ಶಾಸಕರಾದ ದುರ್ಯೋಧನ ಹೈವಳೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೀವ್, ರಾಜ್ಯ ಕಾರ್ಯದರ್ಶಿ ಶರಣು ತಳ್ಳಿಕೇರಿ, ಬೆಳಗಾವಿ ನಗರ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಗೀತಾ ಸುತಾರ, ಬೆಳಗಾವಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಪಾಟೀಲ್, ವಿಜಯಪುರ ಜಿಲ್ಲಾಧ್ಯಕ್ಷರಾದ ಗುರುಲಿಂಗಪ್ಪ, ಮುಖಂಡರಾದ ದಾದಗೌಡ ಬಿರಾದರ, ಮಾಜಿ ಶಾಸಕರಾದ ವಿಶ್ವನಾಥ್ ಪಾಟೀಲ್ ಸೇರಿದಂತೆ ರೈತ ಹೋರಾಟಗಾರರು, ವಿವಿಧ ರೈತಪರ ಸಂಘಟನೆಗಳ ಪ್ರಮುಖರು, ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರೈತರೇನು ಪ್ರತಿಭಟನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನನಗೆ ಬೆಳಗಾವಿ ಜಿಲ್ಲೆ ಅಧ್ಯಕ್ಷ ಇರ್ತಕ್ಕಂಥ ಸುಭಾಷ್ ಪಾಟೀಲ್ ರವರು, ನಮ್ಮ ರಾಜ್ಯಸಭಾ ಎಂಪಿಯವರು, ನಮ್ಮ ಎಲ್ಲಾ ಪಕ್ಷದ ಮುಖಂಡರು ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ತಾವು ಬರಬೇಕು ಅಂತೇಳಿ ಮೊನ್ನೆ ದಿನ ನನಗೆ ದೂರವಾಣಿ ಕರೆ ಮಾಡಿ ತಿಳಿಸಿದ್ರು. ತತ್ಕ್ಷಣ ನಾನು ಕೂಡ ತೀರ್ಮಾನ ಮಾಡಿ ನಾನು ಇವತ್ತು ತಮ್ಮ ಹೋರಾಟದ ಜೊತೆ ನಾವು ಕೂಡ ಇರಬೇಕು ಅಂತ ನಾನು ಬಂದಿದ್ದೇನೆ. ನಾನು ಮೊದಲನೇದಾಗಿ ಒಂದು ಮಾತನ್ನ ಹೇಳ್ತೇನೆ. ನಾನು ಇವತ್ತು ನಮ್ಮ ಕಬ್ಬು ಬೆಳೆಗಾರರು ಇವತ್ತು ತಾವೇನು ಹೋರಾಟ ಮಾಡ್ತಾ ಇದ್ದೀರಿ. ನಾನಿಲ್ಲಿ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಬಂದಿಲ್ಲ, ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಬಂದಿಲ್ಲ. ಅದರ ಬದಲಾಗಿ ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ, ರೈತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರ ಮಗನಾಗಿ ಇವತ್ತು ನಾನು ಹೋರಾಟಕ್ಕೆ ನಿಮ್ಮ ಜೊತೆ ಬಂದಿದ್ದೇನೆ. ರೈತ ನಾಯಕರ ಮಗನಾಗಿ ಹೋರಾಟಕ್ಕೆ ನಾನು ಬಂದಿದ್ದೇನೆ. ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಇವತ್ತು ಹೋರಾಟಕ್ಕೆ ನಾನು ಕೂಡ ನಿಮ್ಮ ಜೊತೆ ಧುಮುಕಿದ್ದೇನೆ ಅಂತ ಹೇಳಿದ್ರೆ, ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತರ ಪರವಾಗಿನ ಹೋರಾಟಕ್ಕೆ ಧುಮುಕಿದ್ದೇನೆ ವಿನಃ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸಿಕೊಂಡ ಇಲ್ಲಿ ಬಂದಿಲ್ಲ. ಸರ್ಕಾರಿ ಕಾರ್ಖಾನೆಗಳ ಮಾಲೀಕರ ಪರವಾಗಿನ ವಕಾಲತ್ತು ವಹಿಸಿಕೊಂಡು ನಾನು ಬಂದಿಲ್ಲ. ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತನ ಬೆನ್ನೆಲುಬಿಗೆ ನಿಲ್ತಕ್ಕಂಥದ್ದು ಈ ರಾಜ್ಯದ ಪ್ರತಿಯೊಂದು ರಾಜಕೀಯ ಪಕ್ಷದ ಆದ್ಯ ಕರ್ತವ್ಯ. ಕಳೆದ 6 ದಿನಗಳಿಂದ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ 3 ಜಿಲ್ಲೆಗಳ ಕಬ್ಬು ಬೆಳೆಗಾರರು ಕಬ್ಬಿನ ಬೆಲೆ ನಿಗದಿ ಮಾಡಬೇಕು, ತಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗೆ ನಾವು ಕೂಡ ಧ್ವನಿಗೂಡಿಸಬೇಕು ಅಂತ ಹೇಳಿ ನಾವಿವತ್ತು ಬಂದಿರತಕ್ಕಂಥದ್ದು. ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ರೈತ. ರೈತನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು, ಎಷ್ಟೇ ಎತ್ತರ ಸ್ಥಾನದಲ್ಲಿರ್ಬೋದು, ಆ ರೈತನ ಕಣ್ಣಲ್ಲಿ ನೀರು ತರಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಆ ಭಗವಂತ ನಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ನ್ಯೂಸ್ ಸಂಗಮಕ್ಕಾಗಿ ವಂಶಿಧನ್ಯ ಕುಶಾಲನಗರ. ಕೆಆರ್ಪೇಟೆ ಮಿನಿ ವಿಧಾನಸೌಧದ ಮುಂಭಾಗ ಅನಧಿಕೃತವಾಗಿ ತಲೆ ಎತ್ತಿರುವ ಕಬ್ಬಿಣದ ಪೆಟ್ಟಿಗೆ ಅಂಗಡಿಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕೆಆರ್ಪೇಟೆ ತಾಲೂಕು ಕಚೇರಿ ಮುಂಭಾಗ ಅನಧಿಕೃತವಾಗಿ ತಲೆ ಎತ್ತಿರುವ ಕಬ್ಬಿಣ ಪೆಟ್ಟಿಗೆ ಅಂಗಡಿಯನ್ನ ಕೂಡಲೇ ತೆರವುಗೊಳಿಸುವಂತೆ ಕರವೇ ಜಿಲ್ಲಾಧ್ಯಕ್ಷರಾದ ಡಿಎಸ್ ವೇಣು ತಾಲೂಕು ಆಡಳಿತ ಹಾಗೂ PWD ಇಲಾಖೆ ಹಾಗೂ ಪುರಸಭಾ ಅಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ. ಬಳಿಕ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷರಾದ ವೇಣು, ಪ್ರತಿನಿತ್ಯ ತಾಲೂಕು ಕಚೇರಿಗೆ ಸಾವಿರಾರು ಜನರು ಬಂದು ಹೋಗುತ್ತಾರೆ. ಆ ಸಮಯದಲ್ಲಿ ತಾಲೂಕು ಕಚೇರಿ ಸುತ್ತಮುತ್ತ ವಾಹನಗಳ ನಿಲುಗಡೆಯಿಂದ ಟ್ರಾಫಿಕ್ ಕಿರಿಕಿರಿ ಉಂಟು ಮಾಡುತ್ತಿದ್ದು, ಈ ರಸ್ತೆಯಲ್ಲಿ ಭಾರಿ ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಕಚೇರಿಯ ಮುಂಭಾಗದ ಗೇಟ್ ಬಳಿ ಅಂಗಡಿ ತೆರೆಯಲು ಅನಧಿಕೃತವಾಗಿ ಪೆಟ್ಟಿಗೆ ತಂದಿಟ್ಟಿರುವುದರಿಂದ ಮತ್ತಷ್ಟು ಟ್ರಾಫಿಕ್ ಉಂಟಾಗುವುದು ಸ್ಪಷ್ಟವಾಗಿ ಕಾಣುತ್ತಿದೆ. ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಪೆಟ್ಟಿಗೆಯನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿದರು. ನಂದಿನಿ ಮಳಿಗೆ ಹೆಸರಿನಡಿ ಸರ್ಕಾರದ ಜಾಗದಲ್ಲಿ ಎಲ್ಲೆಂದರಲ್ಲಿ ಮಳಿಗೆಗಳನ್ನು ತೆರೆಯಲಾಗಿದೆ. ಆದರೆ ಆ ಮಳಿಗೆಗಳಲ್ಲಿ
ನಂದಿನಿ ಉತ್ಪನ್ನಗಳ ಮಾರಾಟವನ್ನ ಮಾತ್ರ ಮಾಡಬೇಕು. ಆದರೆ ಆ ಮಳಿಗೆಗಳಲ್ಲಿ ಕಾಫಿ, ಟೀ, ಸಿಗರೇಟ್, ಬೀಡಿ, ಪಾನ್, ಗುಟ್ಕಾ ಸೇರಿದಂತೆ ಬೇರೆ ರೀತಿಯ ಪದಾರ್ಥಗಳ ಮಾರಾಟ ಜಾಸ್ತಿಯಾಗಿದೆ. ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷರಾದ ಅಗ್ರಹಾರಬಾಚಲಿ ಶ್ರೀನಿವಾಸ್, ಪುರಸಭಾ ಮಾಜಿ ಸದಸ್ಯರಾದ ಹನುಮಂತರಾಜು, ಕರವೇ ನಗರ ಅಧ್ಯಕ್ಷರಾದ ಮದನ್, ಕಸಬಾ ಅಧ್ಯಕ್ಷರಾದ ಅನಿಲ್, ಸ್ವಾಮಿಗೌಡ, ಆನಂದ ಸೇರಿದಂತೆ ಹಲವರು ಇದ್ದರು. ಕೃಷ್ಣರಾಜಪೇಟೆ ತಾಲೂಕು ಆಡಳಿತ ಯಾವ ಸ್ಥಿತಿಗೆ ಬಂದಿದೆ ಅಂದರೆ, ಸರ್ಕಾರಿ ಜಾಗಗಳು ಯಾವ ರೀತಿನಾರು ಲೂಟಿ ಆಗ್ಬೋದು. ಅದು ಪ್ರತಿದಿನ ಒಂದಲ್ಲ ಒಂದು ರೀತಿ ನೋಡ್ತಾ ಇದ್ದೀವಿ ಈ ಕೇರ್ಪೇಟೆ ತಾಲೂಕಲ್ಲಿ. ಅದೇ ರೀತಿ ಈ ತಾಲೂಕಿನ ನಿರ್ದೇಶನ ನನಗೆ ತಾಲೂಕು ಶಕ್ತಿ ಕೇಂದ್ರ, ತಾಲೂಕು ಆಡಳಿತ ಕೇಂದ್ರ, ಇಡೀ ತಾಲೂಕಿನ 300 ಚಿಲ್ಲರೆ ಹಳ್ಳಿಗಳು ಬರುವಂಥ ರೈತರು ಬರುವಂಥ ಜಾಗ ತಾಲೂಕು ಆಫೀಸು. ಆ ಕಚೇರಿ ಮುಂದೆ ಇಲ್ಲೊಂದು ದೊಡ್ಡ ಪೇಟೆಯನ್ನು ಕೂರಿಸೋರೆ. ಈ ತಾಲೂಕು ಆಡಳಿತ ಕೇಂದ್ರ ಮಾನ ಮರ್ಯಾದಿದ. ಇವತ್ತು ತಾಲೂಕು ಕಚೇರಿ ಮುಂದೆ ಒಬ್ಬರು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ರಾತ್ರೋರಾತ್ರಿ ಒಂದು ಪೆಟ್ಟಿಗೆ ತಂದು ಕೂರಿಸ್ತಾರೆ. ಅಂದರೆ ಏನು ಮಾಡ್ತಾ ಇದೆ ಆಡಳಿತ? ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಪುರಸಭೆ ಏನು ಮಾಡೋಕ್ಕೆ ಬೀಗ ಹಾಕೊಂಡು ಎಲ್ಲರೂ ಹೋಗಿ ಅಧಿಕಾರಿಗಳೇ ನಮ್ಮ ಸಾರ್ವಜನಿಕರ ಹಣ ಲೂಟಿ ಹೊಡೆದು ನಿಮ್ಗೆ ತೆರಿಗೆ ನಮ್ಮ ತೆರಿಗೆಯಲ್ಲಿ ನಿಮ್ಗೆ ಸಂಬಳ ಕೊಡ್ತಾ ಇದೆ. ನಿಮ್ಗೆ ಯಾಕೆ ನಿಮ್ಗೆ ಏನಾರು ಮಾನ ಮರ್ಯಾದಿದೆ ತಾಲೂಕು ಆಡಳಿತಕ್ಕೆ? ಪುರಸಭೆಗಿದ ಏನು ಇಷ್ಟಪ್ಪ ಪೆಟ್ಟಿಗೆ ತಂದು ಕೂರ್ಸಿದ್ರೆ ತಾಲೂಕಿನ ರೈತರು ಬಂದರೆ ಬೈಕ್ಗಳಲ್ಲಿ ನಿಲ್ಲಿಸ್ತಾರೆ, ವೆಹಿಕಲ್ಗಳಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ಮುಖ್ಯ ದ್ವಾರದಲ್ಲೇ ರಸ್ತೆ ಓಡಾಡೋ ರಸ್ತೆಲ್ಲೇ ನಿಲ್ಸಿದ್ದಾರೆ, ಕೂರಿಸಿದಿರ ರಾತ್ರೋರಾತ್ರಿ. ನಿಮಗೆಲ್ಲ ಹತ್ಕೊಂಡು ಬಂದಿದೆ, ಎಲ್ಲ ಅರ್ಜಿನೇ ಕೊಡಬೇಕಾ ನಿಮ್ಗೆ ತೆರವು ಮಾಡೋಕ್ಕೆ? ನಿಮ್ಮ ಸರ್ಕಾರಿ ಆಸ್ತಿ ರಕ್ಷಣೆ ಮಾಡೋಕ್ಕೆ, ಸಾರ್ವಜನಿಕರ ಆಸ್ತಿ ರಕ್ಷಣೆ ಮಾಡೋಕ್ಕೆ ನಿಮ್ಗೆ ಸರ್ಕಾರ ಅಧಿಕಾರ ಕೊಟ್ಟಿಲ್ವಾ? ಎಲ್ಲದಕ್ಕೂ ಅರ್ಜಿ ಕೊಡಬೇಕಾ? ಎಲ್ಲದಕ್ಕೂ ನಾವು ಸಾರ್ವಜನಿಕರೇ ಕೇಳಬೇಕಾ? ನಿಮ್ಗೆ ಯಾಕೆ ಎಲ್ಲ ರೀತಿಯ ಅಧಿಕಾರ ಕೊಟ್ಟಿರೋದು? ಈ ದೇಶದ ಸಂವಿಧಾನದಲ್ಲಿ ಮುಖ್ಯ ಅಧಿಕಾರಿಗಳಂತೆ, ದಂಡಾಧಿಕಾರಿಗಳಂತೆ, ಇನ್ನು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಂತೆ. ಇವತ್ತು ಯಾರೋ ಒಬ್ಬ ಅನಧಿಕೃತವಾಗಿ ಪ್ರಬಲ ಇರೋನು ಇಲ್ಲಿ ಎಷ್ಟು ಬೆಲೆ ಬಾಳೋ ಜಾಗ ಇವತ್ತು ನೋಡಿ, ಒಂದು ಸೈಟ್ ಅಳ್ತಾಗೆ ಒಂದು ದೊಡ್ಡ ಬೇಡಿಕೆ ತಂದು ರಾತ್ರಿ ಕೂರಿಸಿದ್ದಾನೆ. ಯಾರು ಹೇಳೋರಿಲ್ವ, ಕೇಳಿಲ್ವ? ಮಾನ್ಯ ಶಾಸಕರು ಕಣ್ಮುಚ್ಚಿ ಕುಂತಿದ್ದಾರೆ ಅನ್ನೋದೇ ನಮಗೊಂದು ಎಕ್ಸ್ಟ್ರಾ ಪ್ರಶ್ನೆ. ದಯವಿಟ್ಟು ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇವಾಗ ಯಾವುದೇ ಅಧಿಕಾರಿಗಳು ಈ ತಾಲೂಕಲ್ಲಿ ಇರುವಂಥ ಅಧಿಕಾರಿಗಳು ಎಲ್ಲ ಅವ್ರವ್ರ ದಾರಿಯವರು ಹಿಡ್ಕೊಬಿಟ್ಟಿದ್ದಾರೆ. ಎಲ್ಲ ರೈತರುಗಳ ಹತ್ರ ಸುಲಿಗೆ ಮಾಡ್ತಾ ಇದ್ದಾರೆ, ಸಾರ್ವಜನಿಕರ ಹತ್ರ ಲೂಟಿ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿ ಎದ್ದೆದ್ದು ಪ್ರತಿದಿನ ನೋಡ್ತಾ ಇದ್ದೀವಿ. ಅದು ಅಲ್ಲಿ ಈಗ ಸರ್ಕಾರಿ ಆಸ್ತಿ ರಕ್ಷಣೆ ಮಾಡೋಕ್ಕೆ ಮಾನ್ಯ ಶಾಸಕರಿಗೆ ಗಮನಕ್ಕೆ ಬಂದಿಲ್ವಾ ಅನ್ನೋದೇ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಹಾಗಾಗಿ ದಯವಿಟ್ಟು ಶಾಸಕರಲ್ಲಿ ಮನವಿ ಮಾಡ್ತೀವಿ, ಬೆಳಗ್ಗೆಲೇ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರ್ಯಾರು ನಿರೀಕ್ಷಣೆ ಕೊಡಬೇಕು ಇದನ್ನು ತೆರವು ಮಾಡಿ ತಾಲೂಕಿನ ಬರುವಂಥ ಪ್ರತಿದಿನ ಸಾವಿರಾರು ರೈತರಿಗೆ ಬೈಕಲ್ಲಿ ನಿಲ್ಸೋಕ್ಕೆ ಜಾಗ ಇರೋದಿಲ್ಲ. ಈಗ ಇಲ್ಲಿಂದ ಪ್ರಾರಂಭ ಅಂದರೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಸುತ್ತಮುತ್ತ ಪೆಟ್ಕೊಂಡ್ರೆ ತಾಲೂಕು ಕಚೇರಿ ಇಲ್ಲದೆ ಅಂತ. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, ಕೆಆರ್ಪೇಟೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಪುರಸಭಾ ವ್ಯಾಪ್ತಿಯ 1ನೇ ವಾರ್ಡಿನಲ್ಲಿ ರಸ್ತೆ ಇದ್ದರೂ ಚರಂಡಿ ಸ್ವಚ್ಛತೆ ಇಲ್ಲದೆ ಸಂಕಷ್ಟಗಳನ್ನು ಎದುರಿಸುವಂತಾಗಿದೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಪುರಸಭಾ ವ್ಯಾಪ್ತಿಯ 1ನೇ ವಾರ್ಡಿನಲ್ಲಿ 10 ಸಮಸ್ಯೆಗಳು ರಾರಾಜಿಸುತ್ತಿವೆ. 1300 ಜನಸಂಖ್ಯೆ ಇರುವ ಇಲ್ಲಿ ರಸ್ತೆಗಳಿದ್ದರೂ ಸಮರ್ಪಕ ಚರಂಡಿಯ ವ್ಯವಸ್ಥೆ ಇಲ್ಲ. ಇರುವ ಚರಂಡಿಯ ಮೇಲೆ ಗಿಡಗಂಟೆಗಳು ಬೆಳೆದು ವಿಷಜಂತುಗಳ ವಾಸಸ್ಥಾನವಾಗಿದೆ. ಸಮರ್ಪಕ ಒಳ್ಳೆ ಚರಂಡಿಯ ವ್ಯವಸ್ಥೆ ಇಲ್ಲದೆ ನಿವಾಸಿಗಳು ರಸ್ತೆಯಲ್ಲೇ ಇಟ್ಟು ಸಂಪರ್ಕ ನೀಡಿದ್ದಾರೆ. ಇದೊಂದು ದುರಂತದ ಕಥೆ ಹೌದು. ವಿದ್ಯುತ್ ವ್ಯವಸ್ಥೆಯಲ್ಲೂ ಸರಿಯಿಲ್ಲ. 6 ತಿಂಗಳಿಗೋ ವರ್ಷಕ್ಕೊಮ್ಮೆ ಬಂದು ಕಸಗುಡಿಸಿ ಗಿಡಗಳನ್ನ ಕಿತ್ತು ಹೋದರೆ ಮತ್ತೆ ಬರುವುದೇ ಮುಂದಿನ ವರ್ಷ. ಇದೇ ವಾರ್ಡಿನಲ್ಲಿ ವಾಸವಿರುವ ಪುರಸಭಾ ಸದಸ್ಯ ಮೀನಾಕ್ಷಿ ವೆಂಕಟೇಶ್ ಅವರು ಕಳೆದ ಚುನಾವಣೆ ಸಂದರ್ಭ ಬಂದು ಹೋದವರು ಪುನಃ ಕಾಣಿಸಿಕೊಂಡಿಲ್ಲ. ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎನ್ನುವ ಗುರುತರವಾದ ಆರೋಪ ನಿವಾಸಿಗಳದ್ದು. ಪುರಸಭೆಯವರು ಗಮನ ಹರಿಸುವುದಿಲ್ಲ, ಶಾಸಕರು ಗಮನ ಕೊಡುತ್ತಿಲ್ಲ. ಹೀಗಾದರೆ ನಮ್ಮ ಸ್ಥಿತಿ ಏನು ಎಂದು ಇಡೀ ಶಾಪ ಹಾಕುತ್ತಿದ್ದಾರೆ. ವಾರ್ಡಿನ ದ್ರಾಕ್ಷಾಯಿಣಿ, ಅಕ್ರಮ್ ಖಾನ್, ಹೊನ್ನಮ್ಮ, ಜಾಕೀರ್, ಅಸ್ಗರ್, ಸಮದ್, ಜೈರಾಮ್, ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದು ಆರೋಪ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಅಬ್ದುಲ್ ಸಮದ್ ಅಂತ. ಇದೇ ಬೇಲೂರು 1ನೇ ವಾರ್ಡಲ್ಲಿ ಹೊಸನಗರ ವಾಸ ಇರೋರು. ಇಲ್ಲಿ ನಮ್ಮ ಬೇಲೂರಲ್ಲಿ ನಮ್ಮ 1ನೇ ವಾರ್ಡಲ್ಲಿ ಯಾವುದೇ ಥರದ್ದು ಒಂದು ರೋಡು, ಚರಂಡಿ ಯಾವುದೇ ಥರದ್ದು ಆಗಿಲ್ಲ. ಮತ್ತು ಈ ರೋಡಲ್ಲಿ 20 ಅಡಿ ರೋಡ್ ಇರೋದಿದು. ಹೊಸನಗರದಲ್ಲಿ 20 ಅಡಿ ರೋಡಿಗೆ ರೋಡ್ ನೋಡಿದ್ರೆ 10 ಅಡಿ ಮಾಡಿದ್ದಾರೆ. ಮತ್ತು ಇಲ್ಲಿ ಪಾರ್ಕ್ ಇತ್ತು, ಪಾರ್ಕು ಒತ್ತುವರಿ ಮಾಡಿ ಇಲ್ಲಿ ತಂತಿ ಕಂಬ ಅನಧಿಕೃತವಾಗಿ ಹಾಕಿದರು. ಇಲ್ಲಿ ಪುರಸಭೆಗೆ ನಾವು 2-3 ಸತಿ ಅರ್ಜಿ ಕೊಟ್ಟು ಆದರೂ ಅದಕ್ಕೆ ಯಾರೂ ಗಮನಿಸಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದು 2 ಸತಿ ನಾವು ಮತ್ತು ಪತ್ರಕರ್ತರು ಮತ್ತು ಈ ನಮ್ಮ ಬೀದಿ ಸದಸ್ಯರು ಎಲ್ಲ ಹೋಗ್ಬಿಟ್ಟು ಇನ್ನೊಂದು ಅರ್ಜಿ ಕೊಟ್ಟಾಗ ಅಧ್ಯಕ್ಷರು ಅಶೋಕ್ ಅವರಿದ್ದಾಗ ಬಂದು ಅವ್ರ ನೇತೃತ್ವದಲ್ಲಿ ಇಲ್ಲಿ ಕಲ್ಲು ತೆರವು ಮಾಡಿದ್ರು. ಮತ್ತು ಪದೇ ಬಂದು ಇಲ್ಲಿ ಅಳತೆ ಮಾಡೋದು, ಇನ್ನೊಂದು ಮಾಡೋದು ಎಲ್ಲ ತುಂಬ ನಡೀತಾ ಇದೆ. ಆದರೆ ಇಲ್ಲಿ ನಾವು ಹೇಳ್ಕೊಳ್ಳೋದು ಏನಂದರೆ
ನಮಗಿಲ್ಲಿ ಚರಂಡಿ ಈ ಬೀದಿಗೆ ಚರಂಡಿ ಇಲ್ಲ, ಮತ್ತು UGD ಅಂತೂ ಇಲ್ಲವೇ ಇಲ್ಲ. ತಿಂಗಳಿಗೆ ಒಂದು ಸತಿ ಗುಂಡಿ ತುಂಬ್ತಾ ಇರುತ್ತೆ, ಫಿಟ್ ಗುಂಡಿ ತುಂಬ್ತಾ ಇರುತ್ತೆ. ಮುನ್ಸಿಪಾಲ್ಟಿಗೆ ಹೋಗಬೇಕು, ಪದೇ ಪದೇ ನಾವು ಕರೆಸ್ಬೇಕು, ಅವ್ರಿಗೆ ಬಂದು ಕರೆಸಿ ತೆಗಿಸ್ಬೇಕು, ಮತ್ತು ಸ್ಮೆಲ್ ಕುಡಿಯೋಕ್ಕಾಗಲ್ಲ, ನೀರೆಲ್ಲ ಟ್ಯಾಂಕಲ್ಲೆಲ್ಲ ಮಿಕ್ಸ್ ಆಗ್ತದೆ. ಇಲ್ಲಿ ಮೇನ್ ಬೇಕಾಗಿರೋದು UGD ಮತ್ತು ರೋಡು, ಚರಂಡಿ, ಮತ್ತು ಇಲ್ಲಿ ಯಾವ್ಯಾವ ಪಾರ್ಕು ಒತ್ತುವರಿ ಆಗಿದೆ ಅದನ್ನು ತೆರವು ಮಾಡಿ ಅದೇನಿದೆ ಅದಕ್ಕೋಸ್ಕರ ಪುರಸಭೆಯವರು ಬಂದು ಅದಕ್ಕೆ ತಂತಿ ಬೇಲಿನೋ ಇಲ್ಲ ಫೆನ್ಸಿಂಗೋ ಇಲ್ಲ ಗಿಡ ನೆಡೋ ಕಾರ್ಯಕ್ರಮ, ನಾವು ಇಲ್ಲಿ ಗಿಡ ನೆಡ್ತೀವಿ ಅಂತ ನಾವೇ ಅರ್ಜಿ ಕೊಟ್ಟಿದ್ದೀವಿ. ಆದರೂ ನಮಗೆ ಪುರಸಭೆಯವ್ರು ಬಂದು ಯಾವುದೇ ಥರದ್ದು ಇಲ್ಲಿ ಒಂದು ಫೆನ್ಸಿಂಗ್ ಮಾಡಿಕೊಟ್ಟಿಲ್ಲ. 4-5 ಸತಿ ಇದೇ ಅಬ್ರಾರಿಗೆ ಕರ್ಕೊಂಡೋಗಿ ನಾವು ಮತ್ತು ಈ ಬೀದಿ ಜನಗಳಿಗೆಲ್ಲ ಕರ್ಕೊಂಡೋಗಿ ನಾವು ಅರ್ಜಿ ಕೊಟ್ಟಿದ್ದೀವಿ, ಆದರೂ ಯಾರೂ ಬರ್ತಾ ಇಲ್ಲ. ಇವ್ರಿಗೆ ಹೇಳಿದ್ದೀವಿ ನಾವು, ಯಾರಿಗೆ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದೀವಿ, ಲೋಹಿತ್ ಅವ್ರಿಗೆ. ಇಲ್ಲಿ ತನಕನೂ ಕೂಡ ಲೋಹಿತ್ ಅವರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ನಮ್ಮ ಸ್ವಂತ ದುಡ್ಡಿಂದ ನಮ್ಮ ಮನೆ ಮುಂದೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಸ್ವಂತ ದುಡ್ಡಿಂದ ನಾವು ಕ್ಲೀನ್ ಮಾಡಿಸ್ಕೊಳ್ತಿದ್ದೀವಿ. ವರ್ಷಕ್ಕೊಂದ್ಸತಿ ಬಂದ್ಬಿಟ್ಟು ಇದು ಯಾವುದೋ ಚರಂಡಿ ಕ್ಲೀನ್ ಮಾಡೋದಿಲ್ಲ, ರಸ್ತೆ ಕ್ಲೀನ್ ಮಾಡೋದಿಲ್ಲ, ಆಮೇಲೆ UGD ವ್ಯವಸ್ಥೆ ಇಲ್ಲ. ಈ ಹೆಸ್ರಿಗೆ ಹೇಳೋದಕ್ಕೆ ಮಾತ್ರ ಇದು 1ನೇ ವಾರ್ಡು ಅಂತ, 1ನೇ ವಾರ್ಡು ಹೆಸ್ರಿಗೆ ಹೇಳೋದಕ್ಕೆ ಮಾತ್ರ 1ನೇ ವಾರ್ಡು. ಆಮೇಲೆ ಅಭಿವೃದ್ಧಿ ಕೆಲಸ ಏನೂ ಇಲ್ಲ. ಇಲ್ಲಿ ನೋಡಿ ಶಾಲೆ ಇದೆ, ಅಂಗನವಾಡಿ ಇದೆ, ಆ ಅಂಗನವಾಡಿ ಮುಂದೆ ಶಾಲೆ ಮುಂದೆ ಸಂಜೆ ಹೊತ್ತು ಇದು ಅಂಗನವಾಡಿ ಇದೆ. ಸಂಜೆ ಹೊತ್ತು ಅಲ್ಲೆಲ್ಲ ಧೂಮಪಾನ ಮದ್ಯಪಾನ ಮಾಡ್ತಿರ್ತಾರೆ. ಪಾಪ ಅಂಗನವಾಡಿ ಟೀಚರ್ ಇಲ್ಲೇ ಇದ್ದಾರೆ. ಅವರು ಹೋಗಿ ಹೇಳಿ ಬಂದ್ರು ಕೂಡ ಇದ್ರ ಬಗ್ಗೆ ಇಲ್ಲಿ ಈ ಇವರು ಯಾರು ಕೌನ್ಸಿಲರು, ಈ ಏರಿಯಾದ ಕೌನ್ಸಿಲರು ಇಲ್ಲಿ ತನಕನೂ ಕೂಡ ಗಮನ ಹರಿಸಿಲ್ಲ, ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಅವರು ವೈಯಕ್ತಿಕ ಕೆಲಸ ಮಾಡ್ಕೊಳ್ತಿದ್ದಾರೆ. ಮತ್ತೆ ಸರ್ಕಾರಿ ಜಾಗದಲ್ಲೆಲ್ಲ ಅಕ್ರಮವಾಗಿ ಬಿಲ್ಡಿಂಗ್ಗಳು ಇದು ಕಟ್ಟಡಗಳೆಲ್ಲ ಆಗಿದ್ದಾವೆ, ಅದನ್ನು ಕೂಡ ತೆರವುಗೊಳಿಸೋ ಕೆಲಸ ಮಾಡಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಒಂದು ಪಾರ್ಕಿಂಗ್ ಜಾಗ ಇದೆ, ಇಲ್ಲಿ ಪಾರ್ಕಿಂಗ್ ಜಾಗ ಇದೆ, ಎಲ್ಲ ಕಡೆ ಪಾರ್ಕಿಂಗ್ ಜಾಗ ಇದೆ ಸರ್. ಆ ಕಡೆ ಹೋಗಿ ಪಾರ್ಕ್ ಇದೆ ಸರ್, ಇಲ್ಲಿ ಹೊಸನಗರದಲ್ಲಿ 5 ಪಾರ್ಕ್ ಇದೆ. 5 ಪಾರ್ಕಿಂದ ನೋಡಿ, ಬಡವ್ರು ಬಗ್ಗಿರಲ್ಲ, ಅವ್ರಿಗೆ ಕೊಟ್ಟರೆ ಏನಾರ ಒಂಚೂರು ಮನೆಗಿನೇ ಆಡಿ ಏನಾರ ಮಾಡಿಕೊಡ್ಬೋದು. ಇಲ್ಲಿ ಏನಕ್ಕೆ ಸರ್ 5 ಪಾರ್ಕು, ಇದು ಏರಿಯಾಕ್ಕೆ 5 ಪಾರ್ಕ್ ಏನಕ್ಕೆ ಸರ್? ವರ್ಷಕ್ಕೊಂದ್ಸತಿ ಬಂದು ಚರಂಡಿ ಭಾಳ ಚೆನ್ನಾಗಿ ಮಾಡೋದಿಲ್ಲ ಸರ್. ಇಲ್ಲಿ ವರ್ಷಕ್ಕೊಂದ್ಸತಿ ಬರೋದಿಲ್ಲ. ಇಲ್ಲಿ ಕೆಳಗಡೆ ರೋಡು ಡ್ಯಾಮೇಜ್ ಆಗಿದೆ. ಆ ರೋಡ್ ಇನ್ನೂ ತನಕ ರಿಪೇರಿ ಆಗ್ತಾ ಇಲ್ಲ. ಮೇನ್ ರೋಡ್ ಕೈಕಾಲ್ ಮುರ್ಕೊಂಡು ಯಾರ ಬುಲ್ಡೆ ಹೊಡ್ಕೊಂಡು ಯಾರು ಸತ್ರೆ ಅವಾಗ ಬಂದು ಏನಾದ್ರು ರೆಡಿ ಮಾಡಬಹುದು. ಮೋಸ್ಟ್ಲಿ ಈ ಮೇನ್ ರೋಡ್ ಅಲ್ಲಿ ಮೇನ್ ರೋಡ್ ಇಷ್ಟು ತನಕ ಹಾಳಾಗೋಗಿದೆ ರೋಡ್. ಒಬ್ಬರಾದ್ರು ಬಂದ್ಬಿಟ್ಟು ನೋಡೋಣ, ಆ ಕೆಲಸ ಮಾಡೋಣ. ಆ ರೋಡ್ ಹಿಂಗಾಗಿದೆಲ್ಲ, ಅಲ್ಲಿ ಮೇನ್ ರೋಡ್ ಅಲ್ಲಿ ಹೋಗ್ತಾ ಬರ್ತಾ ಅಲ್ಲಿ ಒಂದು ಲೈಟ್ಗಳು ಸರಿ ಇಲ್ಲ, ಮೇನ್ ಕಂಬದಲ್ಲಿ ವ್ಯವಸ್ಥೆ ಸರಿ ಇಲ್ದಿದ್ಕೆ ಸ್ವಲ್ಪ ಇದಿಲ್ಲ. ಈಗ ನಿಮ್ಮ ಸಮಸ್ಯೆನ ನನ್ನ ಜಯರಾಮ್ ಅಂತ, ಬೀದರ್ನ ಫಸ್ಟ್ನೇ ವಾರ್ಡು, ಫಸ್ಟ್ನೇ ಹೊಸನಗರದ ನಿವಾಸಿ. ಇಲ್ಲಿ ನಮ್ಮ ಏರಿಯಾದಲ್ಲಿ ಚರಂಡಿ ವ್ಯವಸ್ಥೆ ಮತ್ತು ರಸ್ತೆ ವ್ಯವಸ್ಥೆ ಒಂದು ಸ್ವಲ್ಪನೂ ಸರಿಯಿಲ್ಲ. ಹಾಗೆ ಫುಲ್ ಗುಂಡಿಗಳು ಬಿದ್ದಿದೆ, ಚರಂಡಿ ನೀರು ಹೋಗೋಕ್ಕೆ ಫುಲ್ ಬ್ಲಾಕ್ ಆಗಿದೆ. ಅಲ್ಲಿ ಚರಂಡಿನ ಕ್ಲೋಸ್ ಮಾಡಿದ್ದಾರೆ, ಚರಂಡಿ ಕ್ಲೋಸ್ ಮಾಡಿ ನೀರು ಹೋಗ್ತಿಲ್ಲ. ನಾನು ಪದೇ ಮನವಿ ಎಷ್ಟೇ ಕೊಟ್ಟರು ಅದನ್ನು ಕ್ಲೀನ್ ಮಾಡ್ತಿಲ್ಲ. ಇಲ್ಲಿ ಲೈಟ್ಗಳು ಇದೆ, ಸ್ಕೂಲ್ ಇದೆ, ಅಕ್ಕಪಕ್ಕ ಸ್ಕೂಲ್ ಮುಂದೆ ಮಾತ್ರ ಗೌರ್ಮೆಂಟ್ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಮುಂದೆ ಮಾತ್ರ ಕ್ಲೀನ್ ಮಾಡ್ತಾರೆ. ಹಿಂದೆಲ್ಲ ಕ್ಲೀನೇ ಮಾಡಲ್ಲ ಚರಂಡಿಗಳೆಲ್ಲ. ನಾವಾಗೆ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಿದೆ ಇಲ್ಲಿಗ. ಸ್ವಲ್ಪ ಒಂಚೂರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾನು ಪುರಸಭೆಗೆ ಹೇಳಿದ್ದೆ. 2ನೇ ವಾರ್ಡಿಗೆ ಅಶ್ವಕಣ್ಣಗಳಿದ್ದಾಗ ಫೋನ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿಸಿದ್ದೆ ಅವಾಗೆಲ್ಲ. ಈ ಮೊನ್ನೆ ನಾನು ದುಡ್ಡು ಕೊಟ್ಟು 1000 ರೂಪಾಯಿ ಕೊಟ್ಟು ಇಬ್ಬರನ್ನ ಕರ್ಕೊಬಂದು ನಮ್ಮನೆ ಚರಂಡಿ ನಾವು ಕ್ಲೀನ್ ಮಾಡಿಸೋ ಅವಶ್ಯಕತೆ ಇಲ್ಲ. ನಾವು ಟ್ಯಾಕ್ಸ್ ಕಟ್ಕೊಂಡು ಅಷ್ಟೆಲ್ಲ ಕಷ್ಟಪಟ್ಟು ಬೇರೆ ಹೇಳ್ಕೊಂಡ್ಬಂದು ಕರ್ಕೊಬಂದು ಕೆಲಸ ಮಾಡಿಸೋಂಥ ಅವಶ್ಯಕತೆ ಇಲ್ಲ. ಹಾಗೆ ಸ್ವಲ್ಪ ಒಂಚೂರು ಗಮನ ಹರಿಸ್ಬೇಕು. ಮತ್ತು ಮುಂದೆ ಅಲ್ಲಿ ಆದಷ್ಟು ಸ್ವಲ್ಪ ಒಂಚೂರು ಹೊಸನಗರ ಎಂಟ್ರೆನ್ಸನ್ನು ಸ್ವಲ್ಪ ರೋಡ್ ಸ್ವಲ್ಪ ರೆಡಿ ಮಾಡಿಸ್ಕೊಡ್ಬೇಕು, ಇಲ್ಲ ಮಣ್ಣನ್ನು ಹಾಕ್ಸ್ಬೇಕು, ಇಲ್ಲಾಂದರೆ ಬೇರೆ ಏನಾರ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಊರು ಮನೆಯವರೆಲ್ಲ ಸ್ಥಳೀಯರಿಗೆ ಅವರಿಗೆ ಗಮನ ತರೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಗೊತ್ತಿರೋದಿಲ್ಲ ಸಮಸ್ಯೆ. ನ್ಯೂಸ್ ಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಡಯಟ್ ಮೈದಾನದಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಶಾಲಾ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಬೇಲೂರು ಪಟ್ಟಣದ ಪುರಸಭಾ ವ್ಯಾಪ್ತಿಯ 1ನೇ ವಾರ್ಡಿನಲ್ಲಿ ರಸ್ತೆ ಇದ್ದರೂ ಚರಂಡಿ ಸ್ವಚ್ಛತೆ ಇಲ್ಲದೆ ಸಂಕಷ್ಟ ಎದುರಿಸುವಂತಾಗಿದೆ. ಕೆಆರ್ಪೇಟೆ ತಾಲೂಕಿನ ಮಾಂಬಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಯಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಅಶ್ವಿನಿ ಕಿಶೋರ್ ಹೆಬ್ಬಾಲೆ.